ಮುಂದಿನ ಅವತಾರಗಳ ಬಗ್ಗೆ ತಿಳಿಯುವ ಮೊದಲು ನಾರಾಯಣನ ಹಿಂದಿನ ಅವತಾರಗಳ ಬಗ್ಗೆ ತಿಳಿಯಬೇಕು. ಗುರುಗಳೇ, ಆ ಹಿಂದಿನ ಅವತಾರಗಳ ಬಗ್ಗೆ ದಯಮಾಡಿ ನಮಗೆ ತಿಳಿಸಿಕೊಡಿ. ಹಾಗೇ ಆಗಲಿ. ಮಹಾವಿಷ್ಣುವು ಮತ್ಸ್ಯ ಅವತಾರದಿಂದ ಶ್ರೀರಾಮನಾಗಿ ಅವತರಿಸುವವರೆಗಿನ ಅವತಾರಗಳ ಬಗ್ಗೆ ನಿಮಗೆ ಸ್ಥೂಲವಾಗಿ ತಿಳಿಸುತ್ತೇನೆ. ಶಿಷ್ಯರೇ, ಎಲ್ಲ ಯುಗಗಳಲ್ಲಿಯೂ ದಾನವರು ಜನ್ಮವೆತ್ತಿ ಬರುತ್ತಾರೆ. ಯಜ್ಞ ಯಾಗಾದಿಗಳನ್ನು ನಾಶ ಮಾಡಿ ಋಷಿಗಳನ್ನು ಕಾಡುತ್ತಾರೆ. ಸಜ್ಜನರನ್ನು ಪರಿಪರಿಯಾಗಿ ಹಿಂಸಿಸುತ್ತಾರೆ. ಅಂತಹ ಸಂದರ್ಭಗಳಲ್ಲೆಲ್ಲ ಧರ್ಮದ ಪುನರುತ್ಥಾನಕ್ಕಾಗಿ ಆ ನಾರಾಯಣ ಅವತಾರ ತಾಳುತ್ತಾನೆ. ದುಷ್ಟರನ್ನು ಸಂಹಾರ ಮಾಡಿ ಧರ್ಮ ಸಂಸ್ಥಾಪನೆ ಮಾಡುತ್ತಾನೆ. ಅಂತಹ ಕಾರ್ಯವನ್ನು ನಾರಾಯಣ ಮತ್ಸ್ಯಾವತಾರದಲ್ಲಿ ಮಾಡಿದ. ಜ್ಞಾನ ಕರ್ಮಗಳು ಯಾರಿಗೂ ಸಿಗಬಾರದೆಂದು ಜ್ಞಾನ ಭಂಡಾರವಾದ ವೇದಗಳನ್ನು ಹಯನೆಂಬ ರಾಕ್ಷಸ ಅಪಹರಿಸಿದ. ವೇದಗಳನ್ನು ನಾನು ಅಪಹರಿಸಿ ತಂದದ್ದಾಯಿತು. ಇನ್ನು ಈ ಜ್ಞಾನ ಲೋಕದ ಪಾಲಿಗೆ ಇಲ್ಲದಂತಾಯಿತು. ಇದು ಈಗ ನನ್ನ ವಶದಲ್ಲಿದೆ. ಮತ್ತೆ ಇದನ್ನು ಪಡೆಯಲು ಯಾರಿಂದಲೂ ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ಈಗ ನನ್ನ ಬಳಿಗೆ ಬರಲು ಯಾರಿಗೂ ಸಾಧ್ಯವಿಲ್ಲ. ಈ ಲೋಕವನ್ನೇ ಜ್ಞಾನಶೂನ್ಯವನ್ನಾಗಿ ಮಾಡಿಬಿಟ್ಟೆ, ಜ್ಞಾನಶೂನ್ಯವನ್ನಾಗಿ ಮಾಡಿಬಿಟ್ಟೆ. ಎಲವೋ ದೈತ್ಯ, ವೇದವನ್ನು ಅಪಹರಿಸಿ ತಂದು ನೀರಿನಲ್ಲಿ ಬಂದು ಅಡಗಿ ಕುಳಿತಿರುವೆಯ? ಅಂದ ಮೇಲೆ ನಿನ್ನ ಸಂಹಾರ ನೀರಿನಲ್ಲೇ. ಎಲವೋ ದೈತ್ಯ, ವೇದವನ್ನು ಅಪಹರಿಸಿ ತಂದು ನೀರಿನಲ್ಲಿ ಬಂದು ಅಡಗಿ ಕುಳಿತಿರುವೆಯ? ಅಂದ ಮೇಲೆ ನಿನ್ನ ಸಂಹಾರ ನೀರಿನಲ್ಲೇ. ಏ ಮೀನೆ, ನೀನು ಯಾರು? ಇಲ್ಲಿಗೇಕೆ ಬಂದೆ? ಕೆಲವೋ ರಾಕ್ಷಸ, ಬ್ರಹ್ಮನ ಕೈಯಿಂದ ಕದ್ದು ತಂದಿರುವ ವೇದಗಳನ್ನು ನಾನು ತೆಗೆದುಕೊಂಡು ಹೋಗಿ ಮತ್ತೆ ಬ್ರಹ್ಮನಿಗೆ ಒಪ್ಪಿಸಲು ಬಂದಿದ್ದೇನೆ. ಈ ಅಪರಾಧಕ್ಕೆ ನಿನಗೆ ದಂಡನೆಯನ್ನು ವಿಧಿಸುತ್ತೇನೆ.
ನೀನು ನನಗೆ ದಂಡನೆ ವಿಧಿಸುತ್ತೀಯ? ನೀನು ನೀನು ನನ್ನಲ್ಲಿರುವ ವೇದಗಳನ್ನು ಕಸಿದುಕೊಂಡು ಹೋಗುತ್ತೀಯಾ? ಹೌದು, ಖಂಡಿತ ನಾನು ಆ ಕೆಲಸವನ್ನು ಮಾಡುತ್ತೇನೆ. ನೀನಾಗಿಯೇ ತಪ್ಪೊಪ್ಪಿಕೊಂಡು ಕ್ಷಮೆ ಕೇಳಿದರೆ ನಿನ್ನ ಜೀವ ಉಳಿದರೂ ಉಳಿಯಬಹುದು. ಏ ಯಕ್ಕಶ್ಚಿತ್ ಮೀನೆ, ನಿನಗೆ ಶರಣಾಗಿ ನಾನು ಜೀವ ಉಳಿಸಿಕೊಳ್ಳಬೇಕೆ? ಈ ನಿನ್ನ ಸೊಕ್ಕಿಗೆ ತಕ್ಕ ದಂಡನೆಯನ್ನು ನಾನೇ ವಿಧಿಸುತ್ತೇನೆ. ಕ್ಷಣ ಮಾತ್ರದಲ್ಲಿಯೇ ನಿನ್ನ ಜೀವವನ್ನು ನಾನೇ ತೆಗೆಯುತ್ತೇನೆ. ಓಹೋ, ನೀನು ಅಷ್ಟೊಂದು ಶಕ್ತಿವಂತನೇ? ಹೌದು, ಮಹಾಶಕ್ತಿವಂತ. ಈ ಬ್ರಹ್ಮಾಂಡದಲ್ಲಿ ನನಗಿಂತ ಶಕ್ತಿವಂತರು ಬೇರೆ ಯಾರಿದ್ದಾರೆ? ಮಹಾಶಕ್ತಿವಂತ? ಹ, ಅದಕ್ಕೆ ನೀನು ಬ್ರಹ್ಮ ಯೋಗ ನಿದ್ರೆಯಲ್ಲಿರುವಾಗ ವೇದಗಳನ್ನು ಹೇಡಿಯಂತೆ ಕದ್ದು ತಂದದ್ದು. ಏ ನೀನೇ ನನ್ನನ್ನು ಹೇಳಿ ಎನ್ನುವೆಯ? ಈ ಕ್ಷಣವೇ ನಿನ್ನನ್ನು ಅಪ್ಪಳಿಸಿ ಕೊಂದು ಹಾಕುತ್ತೇನೆ. ಹೌದೇನು? ನಿನ್ನ ಶಕ್ತಿ ಏನೆಂದು ನಾನು ನೋಡುತ್ತೇನೆ. ಸಿದ್ಧನಾಗು. ಸಿದ್ಧನಾಗಿದ್ದೇನೆ. ಈ ಕ್ಷಣವೇ ನಿನ್ನನ್ನು ಅಂತ್ಯಗೊಳಿಸುತ್ತೇನೆ.